ನೋಡಿ, ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸಂಘದ ರಾಜ್ಯಾಧ್ಯಕ್ಷ ಜಗದೀಶ್ ಸುರೇಶ್ ನೋಡಿ, ಮನೆಗಳು ಹಚ್ಚಿ ಶಹರದ ಮನೆಗಳು ಹಚ್ಚಿ ಇಷ್ಟು ಸಣ್ಣ ಹಚ್ಚಿ ಅದನ್ನು ಡಬಲ್ ಮಾಡಬೇಕು. ಈ ಥರ ಗಾಡಿಗಳು ಇಲ್ಲಿ ನೋಡಿ ಎಷ್ಟು ಹೋಗುತ್ತೆ ನೋಡಿ, ಒಂದು ಅರ್ಧ ಕಿಲೋಮೀಟ್ರ್ ಇರ್ತದವೆ. ಈ ಥರ ಪ್ರತಿಯೊಬ್ಬರು ಯಾವ ಥರ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅಂದರೆ, ಆ ಕಡೆ ಡಬಲ್ ರಸ್ತೆ ಇದೆ. ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷ ಆಯಿತು. ಎಲ್ಲ ಮಿನಿಸ್ಟರ್ ಆಗಿದ್ದಾರೆ, ಶಾಸಕರಾಗಿದ್ದಾರೆ, BJP ಶಾಸಕರಾದರು, ಕಾಂಗ್ರೆಸ್ ಶಾಸಕರಾದರು, ಉಸ್ತುವಾರಿ ಸಚಿವರು, ನಮ್ಮ ಬಿಜಾಪುರ ಜಿಲ್ಲೆಯವರಿದ್ದರೂ ಕೂಡ ಇದಕ್ಕೆ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ತಯಾರಿಲ್ಲ. ನೋಡಿ ಎಷ್ಟೊಂದು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಎಲ್ಲಿ ನೋಡಿ ಗಾಡಿ. ನಗರ ಶಾಸಕ ಮಹೋದಯರೇ, ನಮ್ಮ ಜಿಲ್ಲಾ ಉಸ್ತುವಾರಿ ಸಾಹೇಬರೇ, ನಮ್ಮ ಸಂಸದರೇ, MP ಸಾಹೇಬ್ರೆ, ನಮಗೆಲ್ಲ ಯಾಕರೆ ಆಯ್ಕೆ ಮಾಡ್ತಾರೆ ಅನ್ನಿಸ್ತಾ ಇದೆ ನಮಗೆ. ಇದನ್ನೇ ವಿನಾಕಾರಣ ಇದಕ್ಕೆ ನಿಲ್ತೀರಿ, ಕೆಲಸ ಮಾಡೋದು ಆಗಲಿ ಅಂದ್ರೆ ಯಾಕೆ ನಿಲ್ತೀರಿ ಅಂತ ಮಂದಿಗೆ ಮರಳು ಮಾಡಿ ವೋಟ್ ಹಾಕಿಸ್ಕೊಂಡು ಗೆದ್ದು ಬಂದುಬಿಡೋದು. ಒಂದು ದಿವಸ ಸೋತಿಲ್ಲ ನೀವು. ಬಿಜಾಪುರಕ್ಕೆ ಏನು ಮಾಡಿದಿರಿ ನೋಡಿ, ಎಷ್ಟೊಂದು ಟ್ರಾಫಿಕ್ ದಿನಾಲು ಇದು ಸಮಸ್ಯೆ. ಮತ್ತೆ ಆ ಕಡೆ ಟ್ರಾಫಿಕ್ ನಿಂತೀಗ ಮನೆಗಳಾಗಿಸಿ ಇದನ್ನು ಡಬಲ್ ಮಾಡಿ ಅಥವಾ ಫ್ಲೈಓವರ್ ಮಾಡಿಬಿಡಿ, ಪೂರಾ ಹೋಗಲಿ ಗಾಂಧಿ ಚೌಕ್ತನ. ಅಲ್ಲಿಂದ ಇದು ನಿಮಗೆ ಇದು ಡಬಲ್ ಮಾಡೋದು ಆಗಲಿಲ್ಲ ಅಂದರೆ, ಈ ಕ್ವಾಟಿಗೋಡಿ ಕೆಡಿಸೋದಾಗೋದು ಇಲ್ಲಾಂದರೆ ನೋಡಿ ನೋಡಿ ಇಲ್ಲಿ ಯಾರು ಹೊಣೆಗಾರ ಒಂದು ದಿವಸದ ಇದು. ಅಲ್ಲಿ ರೈಲ್ವೆ ಕ್ರಾಸಿಂಗ್ ಅದು ಸಮಸ್ಯೆ. ಇಲ್ಲಿ ವಜ್ರ ಹನುಮಾನ್ ರೈಲ್ವೆ ಕ್ರಾಸಿಂಗ್ ಅದು ಸಮಸ್ಯೆ. ಇಲ್ಲಿ ಮನುಗುಳಗಿಸಿ ಇದು ಸಮಸ್ಯೆ. ಇಷ್ಟು ಸಣ್ಣ ಕಮಾನ 79 ವರ್ಷ ಸ್ವಾತಂತ್ರ್ಯ ಸಿಕ್ಕ ಇಟ್ಕೊಂಡ ನರಕ ಅನುಭವಿಸೋದು ಸಾರ್ವಜನಿಕರು ಹೇಗೆ ತಿಳಿದಿಲ್ಲ? ಮಾನ್ಯ ಜಿಲ್ಲಾಧಿಕಾರಿಗಳೇ, ತಕ್ಷಣ ಮುತುವರ್ಜಿ ವಹಿಸಿ ಇದಕ್ಕೇನೊಂದು ದಿಟ್ಟ ಕ್ರಮ ತೆಗೆದುಕೊಳ್ಳಿ. ಇದು ನೋಡಿ ಎಷ್ಟು ಸಮಸ್ಯೆ ನೋಡಿ. ಆ ಕಡೆ ಡಬಲ್ ರಸ್ತೆ, ಪುಲಕೇಶಿ ನಗರ ಆ ಕಡೆ ಬೀಡೆತನ ಡಬಲ್ ಮಾಡ್ಕೊಂಡು ಕೂತೀರಿ. ಇದು ಕೇಂದ್ರ ಸರ್ಕಾರಕ್ಕೆ, ಇದು ಸಾರ್ವಜನಿಕರಿಗೆ ಇದು ತುಂಬ ಅನ್ಯಾಯ ಆಗ್ತಾ ಇದೆ. ಇದು ಎಷ್ಟೊತ್ತಿರೋದು ಇದು ಕ್ವಾಟಿಗೋಡಿ ತೆಗೆದು ಇದು ಡಬಲ್ ಮಾಡಬೇಕು, ಇಲ್ಲಾಂದ್ರೆ ಎಷ್ಟೊಂದು ನರಕ ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರು ಅಂತೇಳಿ ಕೇಂದ್ರಕ್ಕೆ, ಆಮೇಲೆ ಇದು ಆರ್ಕಾಲಜಿ ಡಿಪಾರ್ಟ್ಮೆಂಟ್ಗೆ ಇದ್ದಿದ್ದು ಸಂಪೂರ್ಣ ಮಾಹಿತಿ ಒದಗಿಸ್ಲಿಕ್ಕೆ ಅಷ್ಟು ಬುದ್ಧಿ ಇಲ್ವಾ ತಮಗೆ? ಅದು ನಮಗೆ ಚಿಂತೆ ಎತ್ಬಿಟ್ಟದ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಮಹಾನಗರ ಪಾಲಿಕೆ ಆಯುಕ್ತ ಸಾಹೇಬ್ರೆ, ನಗರ ಶಾಸಕರೇ, ಜಿಲ್ಲಾ ಉಸ್ತುವಾರಿ ಸಚಿವರೇ, ಇದು ನೋಡಿ ಯಾವ ಥರ ನರಕ ಅನುಭವಿಸ್ತಾ ಇದ್ದಾರೆ ನೋಡಿ ಜನ. ಅಲ್ಲಿ ಬಾಲಕೋಟ್ ಕ್ರಾಸ್ ರೈಲ್ವೆ ಕ್ರಾಸಿಂಗ್ ಅಲ್ಲಿ ನರಕ ಅನುಭವಿಸ್ತಾ ಇದ್ದಾರೆ. ಈ ರಸ್ತೆಯಲ್ಲಿ ಬರೋರು ಜನ ಇಲ್ಲಿ ನರಕ ಅನುಭವಿಸ್ತಾ ಇದ್ದಾರೆ. ಇವೆಲ್ಲ ಶಾಸಕರು ಮಂತ್ರಿಗಳು ಆಗಿ ಏನು ಪ್ರಯೋಜನ? ವಿನಾಕಾರಣ ಸಾಕಷ್ಟು ತೆರಿಗೆ ಕಟ್ತಾ ಇದ್ದಾರೆ. ನಮ್ಮ ಬಿಜಾಪುರ ಜಿಲ್ಲೆದವರು ಯಾರು ತೆರಿಗೆ ಕಟ್ಟೋದಿಲ್ವಾ? ಯಾರು ಹಾಗೆ ಜೀವನ ಮಾಡ್ತಾ ಇದ್ದಾರ? ಮತ್ತೆ ಮೂಲಭೂತ ಸೌಲಭ್ಯಗಳು ಸರಿಯಾಗಿ ಒದಗಿಸಿದ್ರೆ ಇದೇ ಸೇಮ್ ಕಮಾನ್ ಇನ್ನೊಂದು ಮಾಡಿಬಿಡಿ ಇಷ್ಟಡೆ, ಇಲ್ಲಾರ ಫ್ಲೈಓವರ್ ಮಾಡಿ ಪೂರ ಗಾಂಧಿ ಚೌಕ್ತನ. ಏನಾರೊಂದು ದಿಟ್ಟ ನಿರ್ಧಾರ ತೆಗೆದುಕೊಳ್ಬೇಕಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಇದಕ್ಕೆ 2 ಸಲ ನಾನು ಲೆಟರ್ ಕೊಟ್ಟಿದ್ದೀನಿ. ಮುಂಚೆ ದಾನಮ್ಮನವ್ರು ಸರ್ ಇದ್ದಾಗ 2 ಸಲ ಲೆಟರ್ ಕೊಟ್ಟಿದ್ದೀವಿ. ಡಬಲ್ ಆಗಬೇಕು ಇದು, ಇಲ್ಲಾರ ಫ್ಲೈಓವರ್ ಮಾಡಿ ಅಂಥೇಳಿ. ಏನಾದರೂ ಒಂದು ಶಾಶ್ವತ ಪರಿಹಾರ ಹುಡುಕಾಡಿ. ಇದಕ್ಕೆ ಎಷ್ಟೊಂದು ನರಕ ಅನುಭವಿಸ್ಬೇಕು ಸಾರ್ವಜನಿಕರು. ತಕ್ಷಣ ಇದಕ್ಕೆ ದಿಟ್ಟ ನಿರ್ಧಾರ ತೆಗೆದುಕೊಳ್ಳಬೇಕು. ವಿಡಿಯೋ ನೋಡಿ ಅಂಥೇಳಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ನನ್ನ ಹೆಸರು ಜಗದೀಶ್ ಸುರೇಶಿ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷ. ಧನ್ಯವಾದಗಳು. ನೋಡಿ ಇಲ್ಲಿ ಮತ್ತೆ ಇಲ್ಲಿತ್ತು ನೋಡಿ, 1 ಕಿಲೋಮೀಟರ್ ಇರ್ತಾವೆ ಗಾಡಿಗಳು. ಮತ್ತೆ ದಿನಾಲು ಈ ಥರ ನರಕ ಅನುಭವಿಸ್ಬೇಕಂದ್ರೆ ಹೇಗೆ? ಒಂದು ದಿವಸದ ಇದು ದಿನಾಲು ಈ ಥರ ಪರಿಸ್ಥಿತಿ ಅನುಭವಿಸ್ಬೇಕು. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ತಾವು ಎಲ್ಲಿ ತಮ್ಮ ಮನೆ ಮಠ ಎಲ್ಲಿದಾವ ಅಲ್ಲಿ ಸಾಕಷ್ಟು ಮಾಸ್ಟರ್ ಪ್ಲಾನ್ ರಸ್ತೆ ಮಾಡ್ಕೊಂಡಿದ್ದೀರಿ. ಸಾರ್ವಜನಿಕರು ಅಡ್ಡಾಡ ರಸ್ತೆಗಳಿಗೆ ಈ ಥರ ನರಕ ಅನುಭವಿಸ್ಬೇಕು. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡ್ರೆ ಸರಿ. ಇಲ್ಲಾರೆ ಸಾರ್ವಜನಿಕರೇ ಒಮ್ಮೆ ನಿಮ್ಮನ್ನ ತೊಗೊಂಡು ಬೆನ್ನು ಹತ್ತಾರೆ, ಒಮ್ಮೆ ಗೊತ್ತಾಗ್ತದೆ. ಅದಕ್ಕೆ ಅವಕಾಶ ನೀಡಬೇಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.